75,000 ಬಾತ್ ಅಂದರೆ ಲಿಟ್ರಲಿ 2 ಲಕ್ಷದ ಮೇಲೆ ಈ ಬ್ಯಾಗ್ MRP. ಬರ್ಬರಿಲೇ ಆಯಿತು ಹತ್ತತ್ರ ಒಂದೆರಡು ಚಿಲ್ಲರೆ. ಓ ಐಫೋನ್ ತಗೊಂಡಿದ್ಕ ಪಾಟಿ ತೀರ್ಥ ಈಶಾಂಗ್ದು ಪ್ರಸಾದ ಅವ್ರದ್ದು ಧೂಪ ಸುವಾಗ್ದು ಯಾವ ಫಿಗರ್ದು ಈ ಥರ ಕುಂಡಿ ಇರಲ್ಲ. ನೀನ್ ಬೇರೆ ತರ್ತೀಯ ಒಂದು ಒಳ್ಳೆ ವಾಸನೆ ತಗೊಂಡ್ ಬಾ. ಏನಿದು ಗೈಸ್ ಡೆಸರ್ಟ್ ಆರ್ಡರ್ ಮಾಡ್ತಾ ಇದ್ರೆ ಅಣ್ಣ ನೋಡಿ ಹೆಂಗ್ ಮಲ್ಕೊಂಡೆ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು ಮಶಾನ ಬೇಕಾ ಡಿಸೈಡ್ ಮಾಡಲ್ಲೇ. ಪ್ಲೀಸ್ ರೆಸ್ಪೆಕ್ಟ್ ಅವರ್ ಕಲ್ಚರ್. ಸರ್ ಮೂಸಿ ಸರ್, ನಾನ್ ಥೈಲ್ಯಾಂಡ್ ಇಂದ ತಗೊಂಡ್ಬಂದಿರೋದು ಮೂಸಿ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸೊ ತುಂಬ ಜನ ಕಮೆಂಟ್ ಆಗ್ತಾ ಇದ್ದೀರಿ ಲಾಸ್ಟ್ ವ್ಲಾಗಲ್ಲಿ ಏನೇನು ಶಾಪಿಂಗ್ ಮಾಡಿದ್ರಿ ತೋರಿಸಿ, ಎಷ್ಟು ಖರ್ಚಾಯಿತು ಹೇಳಿ ಅಂತ. ಎಷ್ಟು ಖರ್ಚಾಯಿತು ಅಂತ ಇನ್ನೂ ಆ್ಯಕ್ಚುಲಿ ಲೆಕ್ಕ ಹಾಕಿಲ್ಲ. ಸೊ ಲೆಕ್ಕ ಹಾಕಿದ್ಮೇಲೆ ನಿಮ್ಗೆ ಹೇಳ್ತೀನಿ ಎಷ್ಟು ಖರ್ಚಾಯಿತು ಅಂತ. ನನ್ನ ಪ್ರಕಾರ 1 ಲಕ್ಷದ ಮೇಲೆ ಹೋಗಿದೆ. ಶಾಪಿಂಗ್ಗೆ ಅಂತಲೇ ತುಂಬ ಹೋಗ್ಬಿಟ್ಟಿದೆ. ಟು ಬಿ ಪ್ರಿಸೈಸ್ ಹೇಳಬೇಕು ಅಂತ ಹೇಳಿದ್ರೆ ಗೈಸ್, ಶಾಪಿಂಗು ನಮ್ಮ ಫ್ರೆಂಡ್ಸ್ಗೆ ಎಲ್ಲ ಸೇರಿಸಿ, ನಾನೆಲ್ಲ ಸೇರಿಸಿ ಅಪ್ರಾಕ್ಸಿಮೇಟ್ಲಿ ಒಂದು 6ರಿಂದ 7 ಲಕ್ಷದವರೆಗೂ ಶಾಪಿಂಗೇ ಆಗಿದೆ, ಬರೀ ಶಾಪಿಂಗ್ಗೆ. ಅದು ಬಿಟ್ಟು ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಟ್ರಿಪ್ಪಲ್ಲಿ ಅನ್ನೋದನ್ನ ಇನ್ನೂ ಲೆಕ್ಕ ಹಾಕಿಲ್ಲ. ಸೊ ಅದನ್ನು ಲೆಕ್ಕ ಹಾಕಿದ್ಮೇಲೆ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಿದ್ದೀರಿ ಏನೇನು ತಂದಿದ್ದೀರಾ ತೋರಿಸಿ ಅಂತೇಳಿ. ನಾನು ಆಲ್ರೆಡಿ ಎಲ್ಲರಿಗೂ ಹಂಚ್ಬಿಟ್ಟಿದ್ದೀನಿ. ಸೊ ಇನ್ನು ಮಿಕ್ಕಿರೋದು ಇದೊಂದು ಈಶಾಂಗ್ದು ಸ್ಟಾರ್ಬಕ್ಸ್ ಮಗ್ಗು. ಇದು ಯಾವ ಥರ ಇದೆ ಅಂತಲೂ ತೋರಿಸ್ಬಿಡೋಣ. ದೊಡ್ಡಪ್ಪಂದು ಮಗ್ಗು ಈ ಥರ ಇದೆ ನೋಡಿ, ಸ್ಟಾರ್ಬಕ್ಸ್ ಮಗ್ಗು ಬ್ಯಾಂಕಾಕ್ ಅಂತ ಇದೆ. ಅದು ಬಿಟ್ಟರೆ ನಂದೊಂದು ಅಂಡರ್ ಆರ್ಮರ್ ಔಟ್ಫಿಟ್ಟು ಗೈಸ್, ಇದು ಪಿಂಕ್ ಕಲರ್ ಔಟ್ಫಿಟ್ಟು. ಸೊ ಇದ್ರದ್ದು ಒಂದು ಫೋಟೋ ಹಾಕ್ತೀನಿ, ನಾನು ಅಲ್ಲಿ ತೊಗೊಂಡಿರೋದು ಡ್ರೆಸ್ಸಿಂಗ್ ರೂಮಲ್ಲಿ ಹಾಕ್ಕೊಂಡಿರೋದು. ನೋಡಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಸೊ ಅದು ಬಿಟ್ಟರೆ ಇನ್ನೇನಿದೆ ಇದರಲ್ಲಿ, ಅದು ಬಿಟ್ಟರೆ ಇದೆಲ್ಲ ಫುಲ್ಲು ಬ್ಯಾಗ್ಸು, ಜಾಕ್ಯುಮಿಯೋ ಯುಮಿಯೋ ಇದೆಲ್ಲ ಫಸ್ಟ್ ಕಾಪಿ ಬ್ಯಾಗ್ಸು. ನನಗೆ ಗೊತ್ತಿರೋರೊಬ್ಬರು ಯಾರಿಗೋ ಗಿಫ್ಟ್ ಕೊಡಬೇಕು ಅಂತ ತರಿಸ್ಕೊಂಡಿದ್ದಾರೆ. ಸೊ ನೋಡಿ ಈ ಥರ ಇದೆ, ತಲೆ ಮೇಲೆ ಹೊಡೆದಂಗಿದೆ ಬ್ಯಾಗ್ಗಳು. ಸೊ ಮ್ಯೂ ಬ್ಯಾಗ್ಸು ಇದೇ ಥರ ಒಂದೆರಡು ಬ್ಯಾಗ್ ಮ್ಯೂ ಆಮೇಲೆ 2 ಜಾಕ್ಯುಮಸ್ ಈ ಥರ ಇದೆ. ತೋರಿಸ್ತೀನಿ ನೋಡಿ. ಇದು ಆ್ಯಕ್ಚುಲಿ ಇನ್ನೂ ಕೊಟ್ಟಿಲ್ಲ, ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ರಾಮನಗರ ಇಲ್ಲಿ ತಿರುಗಾಡ್ತಾ ಇದ್ನಲ್ಲ, ಅದಕ್ಕೆ ಕೊಟ್ಟಿಲ್ಲ. ಇದು ಜಾಕ್ಯುಮಸ್ಸಲ್ಲಿ 2 ಕಲರು ಆ್ಯಂಡ್ ಇದು ಮ್ಯೂ 1 ಕಲರು. ಸೊ ಇದು ಈ ಥರ ಇದೆ ನೋಡಿ. ಆದರೂ ಸಕ್ಕದಾಗೈತೆ, ಒಳ್ಳೆ ಕ್ವಾಲಿಟಿ, ತಲೆ ಮೇಲೆ ಹೊಡೆದಂಗೆ ಐತೆ, ಒರಿಜಿನಲ್ ತಲೆ ಮೇಲೆ ಹೊಡೆದಂಗೆ. ಸೊ ಇದು ಈ ಥರ ಇದೆ. ಅದು ಬಿಟ್ಟರೆ ಪರ್ಫ್ಯೂಮ್ಸು ಇದೆಲ್ಲ ಗಿಫ್ಟ್ ಕೊಡೋಕ್ಕೆ ನಮ್ಮ ನಿತಿನ್ ಬ್ರೋದು. ಅದು ಬಿಟ್ಟರೆ ಇನ್ನೇನಿದೆ ಮೇಯ್ನು ಇಲ್ಲಿ ಬರ್ಬೆರಿ. ಸೊ ಬರ್ಬೆರಿ ಆ್ಯಕ್ಚುಲಿ ನಾನು ಎಲ್ಲರಿಗೂ ಕಳಿಸ್ಬಿಟ್ಟೆ. ಇದೊಂದೇ ಒಂದು ಬ್ಯಾಗ್ ಮಿಕ್ಕಿದೆ, ಇದು ಇನ್ನೊಬ್ರದ್ದು ಗೈಸ್. ಆ್ಯಂಡ್ ಇದು ಒರಿಜಿನಲ್ ಬರ್ಬೆರಿ ಬ್ಯಾಗು ನೋಡಿ ಯಾವ ಥರ ಇದೆ. 100% ಜೆನ್ಯೂನ್ ಒರಿಜಿನಲ್ಲು. ಸೊ ಈ ಬ್ಯಾಗ್ MRP ಬಂದು 75,000 ಬಾತ್ ಅಂದರೆ ಲಿಟ್ರಲಿ 2 ಲಕ್ಷದ ಮೇಲೆ ಈ ಬ್ಯಾಗ್ MRP. ಒಳ್ಳೆ ಡಿಸ್ಕೌಂಟ್, 50% ಡಿಸ್ಕೌಂಟಲ್ಲಿ ಸಿಕ್ಕಿದೆ ಗೈಸ್. ಇದು ನೋಡಿ ಈ ಥರ ಇದೆ ಬ್ಯಾಗ್, ಹೆಂಗಿದೆ. ಈ ಥರ 2 ಬರ್ಬರಿ ಬ್ಯಾಗ್ ತೊಗೊಂಬಂದಿದೆ. ಒಂದು ಆಲ್ರೆಡಿ ಕೊಟ್ಟು ಕಳಿಸ್ಬಿಟ್ಟೆ ಅವ್ರದ್ದು, ಆ್ಯಂಡ್ ಇದು ನಮ್ಮ ಅಕ್ಕಂದು ಇನ್ನೂ ಕೊಟ್ಟಿಲ್ಲ. ಸೊ ಅದು ಬಿಟ್ಟರೆ ಒಂದು ಬರ್ಬರಿ ವಾಲೆಟ್ಟು, ಒಂದು ಬರ್ಬರಿ ಬೆಲ್ಟು, ಬರ್ಬರಿಲೇ ಆಯಿತು ಹತ್ತತ್ರ ಒಂದೆರಡು ಚಿಲ್ಲರೆ. ಸೊ ಅದು ಬಿಟ್ಟರೆ ಮಿಕ್ಕಿದೆಲ್ಲ ಸಣ್ಣ ಪುಟ್ಟ ಐಟಮ್ಸ್ಗಳು. ನಮ್ಮದು ಅಂಡರ್ ಆರ್ಮರು ಆ್ಯಂಡ್ ಅದು ಬಿಟ್ಟರೆ ನಮ್ಮದು MK ಸಾಗರದ MK ಇದೆಲ್ಲ ಹಂಚ್ಬಿಟ್ಟಿದ್ದೀನಿ. ಇಲ್ಲ ಅಂದರೆ ತೋರಿಸ್ತಾ ಇದೆ ಏನೇನು ತೊಗೊಂಬಂದಿದೆ ಏನೇನು ಅಂತ. ಬಟ್ ಎಲ್ಲ ಒಳ್ಳೆ ಡಿಸ್ಕೌಂಟಲ್ಲಿ ಸಿಕ್ತು. ನೀವೇನಾದರೂ ಹೋಗೋಂಗಿದ್ರೆ ಸಿಯಾಮ್ ಪ್ರೀಮಿಯಂ ಔಟ್ಲೆಟ್ ಮಾಲ್ ಅಂತ ಇದೆ ಬ್ಯಾಂಕಾಕಲ್ಲಿ. ಅದು ಒರಿಜಿನಲ್ ಶಾಪಿಂಗ್ ಬೇಕು ಅಂತ ಹೇಳಿದ್ರೆ ಡಿಸ್ಕೌಂಟೆಡಲ್ಲಿ ಅಲ್ಲೋಗಿ ಯಾರಾದರೂ ಬ್ಯಾಂಕಾಕ್ ಹೋಗ್ತಾ ಇದ್ದರೆ. ಇಲ್ಲ ಅಂತ ಹೇಳಿದ್ರೆ ನೈಟ್ ಮಾರ್ಕೆಟ್ ಚೈನಾ ಟೌನ್ ಇದೆ. ಚೈನಾ ಟೌನ್ ಶುರು ಆಗೋದೇ ರಾತ್ರಿ 12 ಗಂಟೆ 1 ಗಂಟೆ ಮೇಲೆ. ಅಲ್ಲೋಗಿ ಅಲ್ಲಂತೂ ಇವೆಲ್ಲ ಎಷ್ಟು ಚೀಪಾಗಿ ಸಿಗುತ್ತೆ ಅಂತ ಹೇಳಿದ್ರೆ ಗೈಸ್, ನೀವು ನಂಬೋದೇ ಇಲ್ಲ, ಅಷ್ಟು ಚೀಪಾಗಿ ಸಿಗುತ್ತೆ. ನಾವು ಇದನ್ನೆಲ್ಲ MBKಯಲ್ಲಿ ತೊಗೊಂಡಿದ್ದು. MBKಯಲ್ಲಿ ತೊಗೊಂಡ್ರೆ 1 to ಡಬಲ್ ರೇಟು. ಚೈನಾ ಟೌನಲ್ಲಿ ಏನು ಸಿಗುತ್ತೆ ಅದ್ರ ಡಬಲ್ ರೇಟ್ MBKಯಲ್ಲಿ. ಸೊ ಅದಕ್ಕೋಸ್ಕರ ನಾನೇನು ಹೇಳ್ತೀನಿ, MBKಯಲ್ಲಿ ಏನೂ ತೊಗೊಳಕ್ಕೆ ಹೋಗ್ಬಿಡಿ. MBK ಇಟ್ಸ್ ಆಲ್ ಅಬೌಟ್ ಫೇಕು. ಯಾಕಂದರೆ ಅದೊಂಥರ ಮಾಲ್ ಥರ ಇದೆ, ಅದಕ್ಕೆ ಜನ ಅಲ್ಲಿ ಹೋಗ್ತಾರಷ್ಟೇ. ನೀವು ರಾತ್ರಿ ಹೊತ್ತು ಚೈನಾ ಟೌನ್ಗೆ ಹೋಗಿ MBK ತಲೆ ಮೇಲೆ ಹೊಡೆದಂಗೆ, MBK ಅವರೆಲ್ಲ ಚೈನಾ ಟೌನಿಂದನೇ ತೊಗೊಬಂದು ಮಾರೋದು. ಸೊ ಅದಕ್ಕೋಸ್ಕರ ಚೈನಾ ಟೌನ್ಗೆ ಹೋಗಿ ಒಳ್ಳೆ ರೇಟಲ್ಲಿ ಸಿಗುತ್ತೆ ನಿಮಗೆ. ಸೊ ಇವಾಗ ಇದನ್ನೆಲ್ಲ ಕೊಟ್ಬಿಟ್ಟು ಬರಬೇಕು. ಇನ್ನು ಮಿಕ್ಕಿದೆಲ್ಲ ಹಂಚ್ಬಿಟ್ಟಿದ್ದೀನಿ, ತೊಗೊಂಡಿದ್ದೀನಿ. ಇನ್ನೂ ಇಷ್ಟೊಂದು ಬೇಜಾನಿದೆ, ಏನೇನು ಅಂತಲೇ ಮರ್ತೋಗಿದೆ. ನಮ್ಮ ತಂಗಿಗೆ ವಾಟ್ರ್ ಬಾಟ್ಲು ಆ್ಯಂಡ್ ಸ್ಯಾಂಡಲ್ಸು ಏನೇನೋ ತೊಗೊಂಬಂದಿದೆ, ಎಲ್ಲ ಹಂಚ್ಬಿಟ್ಟಿದ್ದೀನಿ ಆಲ್ರೆಡಿ. ನೀವು ಮುಂಚೆನೇ ನಾನೇನಾದರೂ ಮುಂಚೆ ಹೇಳಿದರೆ ನೀವು ಕೇಳಿದರೆ ನಾನು ಇನ್ನೂ ಬೇಗ ಎಲ್ಲ ಬಂದಾಗ ಎಲ್ಲ ತೋರಿಸ್ಬೋದಾಗಿತ್ತು. ಒಟ್ಟಿನಲ್ಲಿ ಶಾಪಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಸರಿಯಾಗಿ ಬ್ಯಾಗ್ಸ್ ಫೋಟೋಗಳು ನೋಡಿದ್ರಲ್ಲ. ಸೊ ಇವಾಗ ಇದನ್ನು ತಲುಪಿಸ್ಬೇಕು ಫಸ್ಟು, ಅವತ್ತಿಂದ ತಲುಪಿಸ್ಬೇಕಂತ ಅನ್ಕೊತಾ ಇದೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಲಬ್ಬುಬು ಹೆಂಗಿದೆ. ಲಬ್ಬುಬು
3 ಲಬೂಬು ಇದೆ. ಸೊ ಇದು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ. ಇದರಲ್ಲಿ ಯಾವ್ದಾದ್ರು ಒಂದು ಮಾತ್ರ ಕೊಡ್ತೀನಿ, ಇನ್ನೆರಡು ಆಲ್ರೆಡಿ ನನಗೊಂದು, ಇನ್ನೊಂದು ನನ್ನ ಫ್ರೆಂಡ್ಗೊಂದು ಇದೆ. 3 ಲಬೂಬು ಇಟ್ಕೊಂಡಿದ್ದೀನಿ. 3 ಲಬೂಬುಲಿ ಒಂದನ್ನ ಯಾರಿಗಾದರೂ ಲಕ್ಕಿ ಸಬ್ಸ್ಕ್ರೈಬರ್ಗೆ ನೆಕ್ಸ್ಟ್ ಕಾಂಟೆಸ್ಟ್ ಏನಾದರೂ ಮಾಡಿದಾಗ ಕೊಡ್ತೀನಿ, ಇಲ್ಲ ಎಲ್ಲಾದರೂ ಒಂದು ಕಡೆ ಕೊಡ್ತೀನಿ. ಚೆನ್ನಾಗಿದೆ ಅಲ್ಲ, ಇದು ನನಗೆ ಇಷ್ಟ ಆಯಿತು. ವೈಟ್ ಮೆಕ್ಡೊನಾಲ್ಡ್ಸ್ದು. ಹೀಗೆ ನಾನು MK ಸೈಡ್ ಬ್ಯಾಗ್ ತೊಗೊಂಡಿದ್ದೀನಿ. ಅದು ಹೆಂಗಿದೆ ಅಂತ ಯಾರೋ ಕಮೆಂಟ್ ಹಾಕಿದ್ರು ಚೆನ್ನಾಗಿಲ್ಲ ಅಂತೇಳಿ. ಗುರು ಅದಕ್ಕೆ ಎಷ್ಟು ಕಷ್ಟಪಟ್ಟು ಹುಡುಕ್ ತೊಗೊಂಡಿದ್ದೀನಿ ಗೊತ್ತಾ, MK ಸೈಡ್ ಬ್ಯಾಗ್ನ. ಯಪ್ಪ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಹುಡುಕ್ ತೊಗೊಂಡಿದ್ದೀನಿ. ಅದು ಒಳ್ಳೆ ಡೀಲಲ್ಲಿ ಸಿಕ್ತು. ನಮ್ಮ ಹುಡುಗಂಗೆ MK ಸ್ಲಿಪ್ಪರ್ಸು, ಅದು ಬಿಟ್ಟರೆ ಇನ್ನೊಬ್ರಿಗೆ ಶೂಸು, ಆ ಥರ ಏನೋ ತೊಗೊಂಡಿದ್ದೀನಿ. ಗೊತ್ತಿಲ್ಲ ಏನೇನು ಅಂತ, ನೋಡೋಣ ಬನ್ನಿ. ಬ್ಯಾಗ್ಗಳು ತೊಗೊಂಡು ಹೋಗ್ತಾ ಇರೋದಿಲ್ಲ ನೋಡಿ, ಡಿ ಬಾಸ್ ಮನೆ. ಹಂಗೆ ಕಾರು ನಡೆಯೋ ಮುಂದೆ, ಈ ಮನೆ ಅಲ್ಲ, ಇದ್ರ ಹಿಂದೆ ಮನೆ, ಅವ್ರ ಮನೆ ಅಟ್ಯಾಚು. ಅದಕ್ಕೆ ಎಲ್ಲ ಅವರೇ ಹೇಳ್ಬಿಡ್ತಾರೆ, ಇನ್ನೇನು ನಾನೇನು ಹೇಳೋದು. ಇವಾಗ ಆಚೆ ಹೋಗ್ತಾ ಇದ್ದೀವಿ ಗೈಸ್, ಏನಿಲ್ಲ, ಎಲ್ಲ ಸ್ವಲ್ಪ ತುಂಬ ದಿನ ಆಗಿತ್ತಲ್ಲ ಆರ್ಯನ್ ಬ್ರೋಗೆ ಎಲ್ಲರಿಗೂ ಸಿಕ್ಕಿ, ಬಾಯ್ಸಲ್ಲಿ ಆಚೆ ಹೋಗಿ, ಅದಕ್ಕೋಸ್ಕರ ಸುಮ್ಮನೆ ಹಿಂಗೆ. ಅಣ್ಣ ನೋಡಿ ಗೈಸ್, ಒಂದು ನೀರು ಹಾಕೊಂಡು ಕುಡ್ದಿಲ್ಲ ಅಂತ ಹೇಳ್ತಾರೆ. ನೀರು ಹಾಕೊಂಡು ಕುಡಿದ್ರೆ ಹಿಂಗೆ ಆಗಲ್ಲ. ಇವನೊಂದು ಚಪ್ಪಲಿ, ಇವನೊಂದು ಚಪ್ಪಲಿ. ಓ ಐಫೋನ್ ತಗೊಂಡಿದ್ಕ ಪಾರ್ಟಿ. ಯಾವ ಸಣ್ಣನೂ ಆಗಿಲ್ಲ, ಕೊಡಿ ಆರ್ಯನ್ ಬ್ರೋದು ಹೊಸ ಫೋನು 2TB. ಕಮೆಂಟ್ ಮಾಡಿ. 1 TB ತುಂಬೋಗ್ಬಿಟ್ಟಿದೆ, ಏನು ಅಂತ ಕೇಳಕ್ ಹೋಗ್ಬೇಡಿ, ಕಮೆಂಟ್ ಹಾಕಿ. ಯಾವ್ದಪ್ಪ 6 ಇದು, ಸಾರಿ ಸ್ಪೆಕ್ಸು ಆಯ್ತು. ಆಮೇಲೆ ಸ್ಪೆಕ್ಸು ಹಿಂಗ್ ಕಾಣಿಸ್ತಾ ಇದೆ ನೋಡಿ. ವಾ ಸೂಪರ್ ಸೂಪರ್. ಡಾಕ್ಟರ್ ಇಶಾಂಕ್, ಡಾಕ್ಟರ್ ಇಶಾಂಕ್, ಪ್ಲಂಬರ್ ಇಶಾಂಕ್, ಆಸ್ಟ್ರೋನಾಟ್ ಇಶಾಂಕ್. ಅರ್ಥ ಆಯ್ತು ಅನ್ಸುತ್ತೆ. ಸ್ಫೂರ್ತಿ ಆಗ್ತಾ ಪೂರ್ತಿ ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಬಾ. ನಮಸ್ಕಾರ. ಕ್ಯಾಮ್ರಾಗ ಮಾಡ್ತಾ ಇದ್ಯಾ ನಮಸ್ಕಾರ ಗೈಸ್. ತುಂಬಾ ದಿನ ಆದ್ಮೇಲೆ ಎಲ್ಲ ಸಿಕ್ಕಿದೀವಲ್ಲ ನೋಡಿ, ಬನ್ನಿ ಅಣ್ಣ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಇವಾಗ. ಐಫೋನ್ ತಗೊಂಡಿರೋದಕ್ಕೆ ಆರ್ಯನ್ ಬ್ರೋದು ಓನ್ಲಿ ತೀರ್ಥ. ಈಶಾಂಗ್ದು ಪ್ರಸಾದ, ಅವ್ರದ್ದು ಧೂಪ, ಸುವಾಗ್ದು. ಸುವಾಗು ಮತ್ತೆ ಪವನ್ ಅವ್ರದ್ದು ಧೂಪ. ಇಲ್ಲ ಇಲ್ಲ ನಿಂದೆ, ನೀನಿಲ್ಲ ಅಣ್ಣ, ನೀನೆಲ್ಲ ಅಣ್ಣ, ನೀ ಏನೂ ಇಲ್ಲ ಪಾಪ. ನೀನು ಎಲ್ಲ ಗೊತ್ತು, ಸುಮ್ಮನೆ ಶೋ ಮಚ್ಚ. ಹೆಲ್ಮೆಟ್ ಇಟ್ಕೊಂಡೆ ಓಡಾಡ್ತಾ ಇದೆಯಲ್ಲೋ. ಓ ಹಂಗ. ಸ್ವಾಗ್ ಅಣ್ಣ ಹೆಲ್ಮೆಟ್ ಇಟ್ಕೊಂಡೆ ಓಡಾಡ್ತಾವನೆ, ಹಾಕೊಡೋದು ಮರ್ಸ್ಬಿಟ್ಟು. ನಮ್ಗೆ ಐ ಪೂಜೆ ಕೊಟ್ಬಿಟ್ಟವ್ರೆ. ಏನ್ ಮಾಡೋಣ ಮಚ್ಚ, ಆದ್ರೂ ಡಿಫೆಂಡರ್ ಹಿಂದೆಯಿಂದ ನೋಡಕ್ಕೆ ಒಂಥರ ಖುಷಿ ಗೈಸ್. ನೋಡಿ ಯಾವ ಫಿಗರ್ದು ಈ ತರ ಕುಂಡಿ ಇರಲ್ಲ. ಕಾಸ್ಟ್ಲಿ ಕುಂಡಿ. ಆ ಕಾರ್ಗೆ ಹೋಗಿ ಸೆಲ್ಯೂಟ್ ಎಲ್ಲ ಹೊಡಿತಾರೆ. ಏ ಸೆಲ್ಯೂಟ್ ಹೊಡಿ ಶಿಷ್ಯ. ಆದ್ರೂ ಗೈಸ್ ದುಡ್ಡು ಇದ್ರೇನೆ ಬೆಲೆ. ಕಾಪೆ ಟೀಕೆ ಹೇಗೆ ಲಕ್ಷ ಇಂದಾನೆ ಕೋಟಿ. ಅಣ್ಣಂಗೆ ಡೋರ್ ತೆಗಿಯೋಣ. ಅಣ್ಣ ಬನ್ನಿ ಅಣ್ಣ. ನೋಡಕ್ ಸ್ವಲ್ಪ ಸೈಲೆಂಟ್ ಆಗಿ ಕಾಣಿಸ್ತಾರೆ, ಬಟ್ ತಕ್ಕದ್ ಗೋಳಿಕತ್ತಾರೆ ನಮ್ಮನ್ನ. ಬನ್ನಿ ಅಣ್ಣ. ಮಾಡ್ರಪ್ಪ ಮಾಡ್ರ. ಎತ್ತು ಗ್ಲಾಸು ನೀನ್ ಬೇರೆ ತರ್ತೀಯ, ಒಂದು ಒಳ್ಳೆ ವಾಸನೆ ಇರೋ ತಗೊಂಡ್ ಬಾ. ಏನಿದು ಸಖತ್ತಾಗಿ ಹೇಳಿದ್ರು. 2 ಕೋಟಿ ರೂಪಾಯಿ ಪಬ್ಬು, ಬರೀ 7 ಜನ ಎಂಟ್ರಿ. ಹೆಂಗೈತ್ ನೋಡಿ, ನಾವ್ ಹೆಂಗ್ ಕೂತಿದೀವಿ ಹಿಂದೆ. ಎಷ್ಟು ಕೋಟಿ ರೂಪಾಯಿಗೆ ರೋಡ್ ಇದು. ಗೈಸ್ ಎಲ್ಲ ಮುಗಿಸ್ಕೊಂಡು ಊಟ ಮಾಡಕ್ ಬಂದಿದ್ವಿ ನೋಡಿ. ಏನ್ ಮುಗಿಸ್ಕೊಂಡು ಎಲ್ಲ ಅಂದ್ರೆ ಏನು? ಅದಕ್ಕೆ ಡಾಕ್ಟರ್ ಹೇಳ್ಬಿಟ್ಟಿದಾರಲ್ಲ 15 ಶಿಫ್ಟ್ ಹೋಗ್ಬೋದು ಅಂತ. ಯಾವ ಡಾಕ್ಟರ್? ಡಾಕ್ಟರ್ ವಿಜಯ್ ಮಲ್ಯ.
ಅಯ್ಯೋ ಜೋರಾಗಿ ಹೊಡ್ದ ಗೈಸ್ ಡೆಸರ್ಟ್ ಆರ್ಡರ್ ಮಾಡ್ತಾ ಇದ್ರೆ ಅಣ್ಣ ನೋಡಿ ಹೆಂಗ್ ಮಲ್ಗೋನೆ. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಹತ್ರ ಒಂದೇ ಗೂಸ್ತ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ಶಾಕು, ಅವ್ನ ವಿಷಯನೇ ಗೊತ್ತಿರ್ಲಿಲ್ಲ. ಒಳ್ಳೆ ಮಾತೇ ಬರಲ್ಲ. ಒಂದು ಹಾಡು ಹೇಳ್ತಾ ಇರೋದು, ಒಂದು ಫಿಂಗರ್ ಬೌಲ್ ಜನ ಅನ್ನ ತಿಂತವ್ರೆ. ಅನ್ನ ತಿನ್ನೋ ಭಯ, ಅನ್ನ ತಿನ್ನೋ ಭಯ ಹೇಳ್ತಾರದು ಬರಲ್ಲ. ಅವನು ಕೆಟ್ಟ ಮಾತಲ್ಲಿ ನಂಬರ್ 1 ಅನ್ನಂದ್ರೆ ಭರತ್. ಅವನ್ ನಿದ್ದೆ ಕಣಲ್ಲ ಗಾಡಿ ಛತ್ರಿ ನನ್ ಮಗನೇ. ಗುರು ಅನ್ನ ತಿಂತ ಹಂಗೂನು ಫಲೂಡ ಐಸ್ ಕ್ರೀಮ್ ಫಲೂಡ ಭಯ. ಪ್ಲೀಸ್ ರೆಸ್ಪೆಕ್ಟ್ ಅವರ್ ಕಲ್ಚರ್. ಪಕ್ಕದಲ್ಲೇ ಇರ್ತೀವಿ ಸರ್. ಮೂಸಿ ಸರ್, ನಾನ್ ಥೈಲ್ಯಾಂಡ್ ಇಂದ ತಗೊಂಡ್ಬಂದಿರೋದು ಮೂಸಿ. ಸ್ಮೆಲ್ ಮಾಡಿ ಕರೆಕ್ಟ್ ಆಗಿ. ರೆಕಾರ್ಡ್ ಆಯ್ತಾ? ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಗೈಸ್ ಇದೆಲ್ಲ ತಮಾಷೆಗಾಗಿ ಯಾವ್ದು ಸೀರಿಯಸ್ ಆಗಲ್ಲ. ಇದೆಲ್ಲ ಹಾಕ್ಬೇಡಪ್ಪ. ಸೈಡ್ ಲುಕ್, ಆಟಿಟ್ಯೂಡ್. ಏನಿಲ್ವಾ ವಿಡಿಯೋ ಕೊಡು ಸರ್. ಬನ್ನಿ ಇಲ್ಲಿ ಸರ್, ನೀವು ಬನ್ನಿ. ಗುಡ್ ಮಾರ್ನಿಂಗ್ ಗೈಸ್. ರಾತ್ರಿ ಒಂದು ಲೈಟಾಗಿ ಪಾರ್ಟಿ ಮುಗಿಸ್ಕೊಬಂದು ಬೆಳಗ್ಗೆ ಬೇಗ ಎದ್ದು ಇವಾಗ ಆಚೆ ಹೋಗ್ತಾ ಇದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಕೆಲಸಕ್ಕೆ. ಸೊ ಅದು ಮ್ಯಾಂಡೇಟ್ರಿ ಇದ್ದೇ ಇರುತ್ತಲ್ಲ. ನಾವು ಪಾರ್ಟಿ ಮಾಡಿದ್ರೆ ಮಿನಿಮಲ್ ಪಾರ್ಟಿ, ಸುಮ್ಮನೆ ಸೋಷಿಯಲ್ ಡ್ರಿಂಕಿಂಗ್ ಥರ, ಬರೀ ಒಂದು ಪೆಗ್ಗು ಆ ಥರ ಏನಾದರೂ ಮಾಡ್ತಾ ಇರ್ತೀವಿ ಅಷ್ಟೇ. ದಯವಿಟ್ಟು ಅದನ್ನೂ ಯಾರು ಮಾಡೋಕ್ಕೆ ಹೋಗ್ಬೇಡಿ. ಸೊ ಬನ್ನಿ, ಇವಾಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಒಂದು ಸೈಟ್ ಪೂಜೆ ಇದೆ ನಮ್ಗೆ ಗೊತ್ತಿರೋರೊಬ್ರದ್ದು. ಸೊ ಅದಕ್ಕೋಸ್ಕರ ಅದನ್ನು ಶೂಟ್ ಮಾಡಿಸ್ತಾ ಇದ್ದಾರೆ. ಅದನ್ನು ಶೂಟ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವತ್ತಿನ ಶೂಟ್ ಯಾವ ಥರ ಇರುತ್ತೆ, ನಾವೇನು ಮಾಡ್ತೀವಿ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ ಗೈಸ್. ಇದು ನಮ್ಮ ಶೂಟ್ ಲೊಕೇಶನ್ ಇವತ್ತಿಂದು ನೋಡಿ. ಖುದ್ದಾಗಿ ನಾನೇ ಬಂದು ಶೂಟ್ ಮಾಡ್ತಾ ಇದ್ದೀನಿ ಇವತ್ತು. ಅವ್ರು ನಮ್ಮ ಕ್ಲೈಂಟ್ಸು. ಶೂಟೆಲ್ಲ ಮುಗೀತು. ಸೊ ಇದು ಬಂದು ಒಂದು ನಮ್ಮ ಗೊತ್ತಿರೋ ಬಿಲ್ಡರ್ಸ್ ಕಡೆಯಿಂದ ಒಂದು ಶೂಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಬನ್ನಿ ಗೈಸ್, ಶೂಟೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ 12:15. ಸೊ ಇವಾಗ ಬಂದು ನಾಷ್ಟ ಮಾಡ್ತಾ ಇದ್ದೀವಿ. ಬನ್ನಿ ನಾಷ್ಟ ಮಾಡೋಣ ಫಸ್ಟು. ಅಂತೂ ಹೊಟ್ಟೆ ಹಸ್ತು ಜೀವ ಹೋಗ್ಬಿಟ್ಟಿದ್ದು ಗೈಸ್. ಅಲ್ಲ ಆದ್ರೂ ಹಿಂಗೆ ಹೊಟ್ಟೆ ಹಸ್ತು ಜೀವ ಹೋಗ್ಬಿಟ್ಟೈತೆ. ಶುಗರ್ ಪೇಷೆಂಟು. ಅಣ್ಣ ಚಾಕ್ಲೇಟ್ ಆಯ್ತಾ ಅಂತ ಇದ್ದ ನೋಡಿ. ಹಿಂಗೆ ನಮ್ಮ ಬಾಳು ಒಂದೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಫೇವ್ರೇಟು ಬ್ಯಾಂಕಾಕಿಂದ ಬಂದಿದ್ದಾವಿಂದ ತಿಂದೇ ಇರಲಿಲ್ಲ. ಬ್ಯಾಂಕಾಕಲ್ಲಿ MTR ತಿಂದು ಸಾಕಾಗ್ಬಿಟ್ಟಿತ್ತು. ಇವಾಗ ಇಲ್ಲಿಂದ ದೊಡ್ಡಪ್ಪ ಅವ್ರ ಮನೆ ಇಲ್ಲೇ ಪಕ್ಕದಲ್ಲೇ. ಸೊ ಇವಾಗ ದೊಡ್ಡಪ್ಪ ಅವ್ರ ಮನೆಗೆ ಹೋಗಿ ಅವನ್ನ ಕರ್ಕೊಂಡು, ಅಣ್ಣ ಏನು ಮಾಡ್ತಾರೆ, ಸ್ಟಾರ್ ಬಕ್ಸಿಗೆ ಕರ್ಕೊಂಡೈತೆ. ಸ್ಟಾರ್ ಬಕ್ಸಿಗೆ ಕುತ್ಕೊಂಡು ಸ್ವಲ್ಪ ಹೊತ್ತು ಅವನ ಜೊತೆ ಮಾತಾಡ್ಬಿಟ್ಟು ವಾಪಸ್ ಮನೆ ಕಡೆ ಹೋಗಿ ವ್ಲಾಗ್ ಎಡಿಟ್ ಮಾಡೋದೇ ಪ್ರೋಗ್ರಾಮ್ಗಳು. ಬಂದರು ಅಣ್ಣ ಬಂದರು. ರೈಟ್, ಏನು ಫಿಗರು. ಸ್ಟಾರ್ ಬಕ್ಸ್ ಮಾಲೀಕರಾದ ಈಶಾಂಕ್ ರುದ್ರಪ್ಪ ಅವರಿಗೆ ಜೈ. ಗುರು ಮೇಲೆ ಇನ್ನೊಂದು ಫ್ಲೋರ್ ಕಟ್ಸ್ಬಿಡು ಗುರು, ಕಮರ್ಷಿಯಲ್ ಜಾಗ ಐತಂತೆ. ಥೈಲ್ಯಾಂಡ್ ರಾಜ ಆದವರ ಸುದೀಪ್ ಗೌಡ್ರಿಗೆ ಜೈ. ರೋಜ ಆಗ್ಬಿಟ್ಟಿದ್ದೀನಿ ರಾಜ ಇಂದ. ಥ್ಯಾಂಕ್ ಯು. ದೊಡ್ಡಪ್ಪ ಮಾತಾಡ್ಸಪ್ಪ. ಓಕೆ ಗೈಸ್, ಸ್ಟಾರ್ ಬಕ್ಸ್ ಮುಗಿಸ್ಕೊಂಡು ಇವಾಗ ನಾನು ಮೈಕ್ ಹತ್ರ ಹೋಗ್ತಾ ಇದ್ದೀನಿ. ಯಾಕಂದರೆ ಸುಮಂತ ಅಷ್ಟೊತ್ತಿಂದ ವೆಯ್ಟ್ ಮಾಡ್ತಾ ಇದ್ದ ಇನ್ವಿಟೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ಇನ್ವಿಟೇಷನ್ನ ಶೂಟ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲೇ ಬಾಗುರು, ನಾನು ಅಲ್ಲೇ ಬರ್ತೀನಿ. ಒಂದು ಮನೆಗೆ ಹೋಗ್ತಾ ಇದ್ದೆ, ಮನೆಗೇನು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ಕರ್ಸ್ಕೊಂಡೆ. ಸೊ ಅವ್ನು ವೆಯ್ಟ್ ಮಾಡ್ತಾ ಇದ್ದಾನೆ. ಬನ್ನಿ ಅವನ ಹತ್ರ ಹೋಗಿ ಇನ್ವಿಟೇಷನ್ ಇಸ್ಕೊಂಡು ಆಮೇಲೆ ಬೇರೆ ಕೆಲಸ ನೋಡೋಣ. ಈ ಫಿಗರ್ನೆಲ್ಲಾದ್ರೂ ನೋಡಿದ್ರೆ ಕಮೆಂಟ್ ಹಾಕಿ. ಅಂದರೆ ಬಾಯ್ಸು, ಸುಮಂತ್ ಅಣ್ಣನ ಬಾಯ್ಸು. ಅಣ್ಣ ನೋಡಿ ಇನ್ವಿಟೇಷನ್ ತರಿಸಿ ಶೂಟ್ ಮಾಡೋಕ್ಕೆ ಏನೆಲ್ಲ ಸಾಹಸ ಮಾಡಿಸ್ತವ್ರೆ ಮಚ್ಚ. ನವಿಲಿಂದನೇ ಕಿತ್ಕೊಂಡ್ಬಿಟ್ಟ, ಕೈ ಹಾಕ್ಬಿಟ್ಟು ಸಾಕೈತಿ. ಏನಾನ ಬೆಳ್ಳಿದೆಲ್ಲ ಇಕ್ಕವನೆ
ಮಚ್ಚ ಇದು ಎತ್ಕೋಬೇಕೇನೋ ಏನಪ್ಪ ಕಾಸ್ಟ್ಲಿ ಕಾರ್ಗಳು ಇನ್ವಿಟೇಷನಲ್ಲಿ ಎತ್ಕೊಂಡು ಹೋಗ್ತಾ ಇದೀವಿ ಗೈಸ್. ಬನ್ನಿ ಫಸ್ಟ್ ಅದ್ರದ್ದು ಬೇರೆ ಶೂಟ್ ಬೇರೆ ಮಾಡಬೇಕು. ಬಾಯ್ ಮ್ಯಾಮ್. ಓಕೆ ಗೈಸ್, ಇನ್ವಿಟೇಷನ್ ಈಸ್ಕೊಂಡಾಯ್ತು. ಇನ್ವಿಟೇಷನ್ ಈಸ್ಕೊಂಡು ಇವಾಗ ನೆಕ್ಸ್ಟ್ ಕೆಲಸ ಏನಂತ ಹೇಳಿದ್ರೆ ಲೆನ್ಸ್ ಕಾರ್ಡ್ಗೆ ಹೋಗಿ ಸ್ವಲ್ಪ ಶೇಡ್ಸು ಮತ್ತು ಸ್ಪೆಕ್ಸ್ ಆರ್ಡ್ರ್ ಮಾಡಿದ್ರು ನಮ್ಮ ತಂಗಿ. ಅದ್ರ ಜೊತೆ ನಾನು ಸೇರ್ಸಿ ಆರ್ಡ್ರ್ ಮಾಡಿದ್ದೆ. ಹೆಂಗಿದ್ರು ಬೈ 1 get 1 ಫ್ರೀ ಅಲ್ವಾ, ಅದಕ್ಕೋಸ್ಕರ ಅದನ್ನು ಈಸ್ಕೊಂಡು ಆಮೇಲೆ ಮನೆಗೆ ಹೋಗಬೇಕು. ಬನ್ನಿ, ನಾನು ಹೊಸ ಶೇಡ್ಸ್ ತೊಗೊಂಡಿದ್ದೀನಿ, ಸಕ್ಕತ್ತಾಗಿದೆ, ನನಗಂತೂ ಸಕ್ಕತ್ ಇಷ್ಟ ಆಯಿತು. ಅದು ರೆಡಿ ಆಗಿದೆ, ಇವಾಗೆಲ್ಲೋ ಕಲೆಕ್ಟ್ ಮಾಡ್ಕೋಬೇಕಾದ್ರೆ ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಅಂತೇಳಿ. ಆದರೂ ಗೈಸ್ ನಮ್ಮ ಒಂದು ಡೈಲಿ ಲೈಫ್ ಏನಿದೆಯಲ್ಲ ನೋಡಿ, ಬೆಳಿಗ್ಗೆ ಎದ್ದು ಶೂಟ್ ಮುಗಿಸ್ಕೊಂಡು ಅಲ್ಲಿಂದ ದೊಡ್ಡಪ್ಪನ ಮೀಟ್ ಮಾಡಿ ಅಲ್ಲಿಂದ ಮೈಕಾಗಿ ಬಂದು ಮೈಕಲ್ಲಿ ಹಿಲ್ ಕೆಲಸ ಮುಗಿಸ್ಕೊಂಡು ಮೀನ್ವೈಲ್ ಕಾಲ್ಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಲೆನ್ಸ್ ಕಾರ್ಡ್ಗೆ ಹೋಗಿ ಲೆನ್ಸ್ ಕಾರ್ಡಿಂದ ಸ್ಪೆಕ್ಸ್ ತೊಗೊಂಬಂದು ಕಟಿಂಗ್ ಮಾಡಿಸಿಲ್ಲ ಗೈಸ್. ಕಟಿಂಗ್ ಮಾಡ್ಸೋಕ್ಕೆ ಟೈಮ್ ಸಿಗ್ತಾಯಿಲ್ಲ, ಕಟಿಂಗು ಟ್ರಿಮ್ ಮಾಡಿಸಿಲ್ಲ. ಒಳ್ಳೆ ಇದು ಗೋರಿಲಾಗಿ ಬೆಳ್ದಂಗೆ ಬೆಳ್ಕೊಂಬಿಟ್ಟೈತೆಲ್ಲ, ಬೇರೆ ಬೇರೆ ಥರ ಕಾಣಿಸ್ತಾ ಇದ್ದೀನಿ. ಸೊ ಬನ್ನಿ, ಏನೂ ಮಾಡೋಕ್ಕಾಗಲ್ಲ, ಹೋಗಿ ಟೈಮ್ ಫ್ರೀ ಮಾಡಿಕೊಂಡು ವ್ಲಾಗ್ ಎಡಿಟ್ ಮಾಡಿ ಇವತ್ತು ಸಂಜೆ ಹೋಗಿ ಹೇರ್ ಕಟ್ ಆದರೂ ಮಾಡಿಸ್ಬೇಕು. ರೆಡಿ ಆಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ನಮಗೆ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ವೆದರ್ ಸಪೋರ್ಟ್ ಮಾಡಬೇಕಲ್ಲ, ಅದಕ್ಕೋಸ್ಕರ ನೋಡೋಣ. ಸುಮ್ಮನೆ ಬಾಯ್ಸ್ ಜೊತೆ ಎಲ್ಲಾದರೂ ಆಚೆ ಹೋಗಿ ಬರಬೇಕು, ಯಾಕಂದರೆ ಬಾಯ್ಸ್ ಇದ್ರೇ ನಿಮಗೆಲ್ಲ ಎಂಟರ್ಟೈನ್ಮೆಂಟು ಆ್ಯಂಡ್ ನಮಗೂ ಎಂಟರ್ಟೈನ್ಮೆಂಟು. ಏನೋ ಒಂಥರ ಅದಿರುತ್ತಲ್ಲ ಒಂದು ಝೋನು, ಯಾರು ಬೇಡ, ನಿಮಗೆ ಇಷ್ಟ ಆದವ್ರ ಜೊತೆ ನೀವಿದ್ರೆ ಯಾವಾಗಲೂ ಖುಷಿಯಾಗಿರ್ತೀರ. ಹಂಗೆ ನಮ್ಮ ಬಾಯ್ಸ್ ಜೊತೆ ಇರಬೇಕು ಯಾವಾಗಲೂ. ಅದೊಂದು ಹ್ಯಾಪಿನೆಸ್ಸು, ಅದೊಂದು ನಗು, ಆ ಒಂದು ಕಾಮಿಡಿ, ಎಲ್ಲರದು ಒಬ್ಬೊಬ್ರದ್ದು ಒಂದೊಂಥರ ಕ್ಯಾರೆಕ್ಟ್ರು. ಸೊ ಆದಷ್ಟು ಬೇಗ ಡಿಸೈಡ್ ಆದಮೇಲೆ ಹೇಳ್ತೀನಿ ಗೈಸ್ ಎಲ್ಲಿ ಹೋಗ್ತಾ ಇದ್ದೀವಿ ಅಂತೇಳಿ. ನಮ್ಮ ಬಾಯ್ಸ್ಗೆ ಏನೋ ಎಕ್ಸ್ಪೀರಿಯನ್ಸ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಅದಂತೂ ನಿಜ. ಅದಕ್ಕೆ ವೆದರ್ ಸಪೋರ್ಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಲು. ಈ ಸರಿ ಅಂತೂ 100% ಫನ್ ಮಾಡೋಕ್ಕೆ ಎಲ್ಲ ರೀತಿಯೂ ಟ್ರೈ ಮಾಡ್ತೀನಿ ಗೈಸ್. ಬಂದ್ವಿ ಗೈಸ್. ನೋಡಿ, ಇದು ನಮ್ಮ ತಂಗಿದು ಹೆಂಗಿದೆ ಫಾಜಿಲ್ಲು, ಎಲ್ಲ ಪ್ರೀಮಿಯಮ್ ಅಪ್ಪ. ಬಾಕ್ಸ್ ನೋಡಿ ಹೆಂಗಿದೆ, ಲೆದರ್ ಬಾಕ್ಸ್. ಆ್ಯಂಡ್ ಅದು ನಂದು ಫೋನಿಕ್. ಸೊ ಅದು ನನ್ನ ರೇಬನ್ ಮೆಟಾ ಥರ ಇದೆ, ತೋರಿಸ್ತೀನಿ ಬನ್ನಿ ಯಾವ ಥರ ಇರುತ್ತೆ ಅಂತೇಳಿ. ಇದು ಸಾಕಾಗಿದೆ, ನಾನು ನೋಡಿ ಯಾವ ಥರ ಇದೆ. ವಾರವಾ ಹೆಂಗಿದೆ ಗೈಸ್, ಚೆನ್ನಾಗಿದೆಯಾ? ಫ್ರೇಮ್ ದಪ್ಪ ಆಯಿತು ಅನ್ಸತ್ತಲ್ಲ. ಇದು ನಾರ್ಮಲ್ ವೇರ್ಗೆ ಸಕ್ಕದಾಗಿ ಕಾಣಿಸ್ತೈತೆ, ಹೊಸದಲ್ವ ಅದಕ್ಕೆ. ನೈಟ್ ವಿಷನ್ನು ಎಲ್ಲ ಥರ ಆ್ಯಂಟಿ ಗ್ಲೇರು, ಬ್ಲೂ ಕೋಟೆಡು ಏನೈತೆ, ಟಾಪ್ ಪ್ರೀಮಿಯಮ್ ಲೆನ್ಸ್ ಹಾಕ್ಸಿರೋದು. ಆ್ಯಂಡ್ ಇದರಲ್ಲಿ ಏನಂತ ಹೇಳಿದ್ರೆ ಏನೇ ಮಾತಾಡಿದ್ರು ಎಲ್ಲ ಬ್ಲೂಟೂತಲ್ಲಿ ಕೇಳಿಸುತ್ತೆ. ಇದು ಸ್ಪೀಕರು, ಬ್ಲೂಟೂತ್ ಎಲ್ಲ ಇದೆ ಇದರಲ್ಲಿ. ನನ್ನ ರೇಬನ್ ಏನಂದರೆ ಟಿಂಟೆಡ್ ಅಲ್ವಾ, ಅದಕ್ಕೋಸ್ಕರ ಅದು ರಾತ್ರಿ ಹೊತ್ತು ಯೂಸ್ ಆಗೋಲ್ಲ ಅಂತೇಳಿ ಯಾವಾಗಲೂ ಕಾಲ್ಸ್ ಬರ್ತಾ ಇರುತ್ತೆ. ಇಯರ್ಪೋಡ್ಸ್ ಹಾಕ್ದಂಗೆ ಇರ್ತೀನಿ. ಎಷ್ಟೊಂದು ಜನ ಕೇಳ್ತಾ ಇರ್ತೀರಾ ಏರ್ಪೋರ್ಟ್ಸ್ ಯಾಕೆ ಅಂತ. ಅದು ಹಾಕಿ ಸಿಕ್ಕಾಪಟ್ಟೆ ತಲೆನೋವು, ಕಿವಿನೋವು ಎಲ್ಲ ಬಂದುಬಿಟ್ಟೈತೆ. ಸೊ ಅದಕ್ಕೋಸ್ಕರ ಇವಾಗ ಶೇಡ್ಸ್ಗೆ ಸ್ವಿಚ್ ಆಗಿದ್ದೀನಿ. ಹೆಂಗಿದೆ ಕಮೆಂಟ್ ಹಾಕ್ರಪ್ಪ. ಹಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗೈಸ್. ಒಳ್ಳೆ ರೇಟು, ಒಳ್ಳೆ ಶೇಡ್ಸು, ಓನ್ಲಿ 2000 ರೂಪೀಸ್. ಮಸ್ತಾಗೈತಲ್ಲ. ನನಗೆ ಹಾಕಿದ ತಕ್ಷಣ ಬ್ಲ್ಯಾಕು ಇದು ನೀಟಾಗಿ ಮ್ಯಾಚ್ ಆಯಿತು. ಗಡ್ಡ ಬಿಟ್ಟಿರೋದಕ್ಕೆ ಕೂದಲು, ಹೇರ್ ಸ್ಟೈಲ್ ಸರಿಗಿಲ್ದೇ ಇರೋದಕ್ಕೆ ಒಳ್ಳೆ ಎಡ್ಡ ಥರ ಕಾಣಿಸ್ತಾ ಇದ್ದೀನಿ. ಪರವಾಗಿಲ್ಲ, ಕಟಿಂಗ್ ಮಾಡಿಸಿ ರೆಡಿ ಆಗ್ತೀನಿ. ಫುಲ್ ಕರ್ಗಾಗ್ಬಿಟ್ಟಿದ್ದೀನಲ್ಲ ಹೆಗಣ ಥರ, ಏನೂ ಮಾಡೋಕ್ಕಾಗಲ್ಲ. ಟ್ಯಾನು ಬನ್ನಿ. ಪೇಜ್ ಇದೆ, ಸ್ಪೆಕ್ಸ್ ಬಾಕ್ಸ್ ಕನೆಕ್ಟ್ ಮಾಡ್ತೀನಿ, ಆಮೇಲೆ ಕನೆಕ್ಟ್ ಮಾಡಿ ಯೂಸ್ ಮಾಡೋಣ. ನಮ್ಮ ತಂಗಿ ತೊಗೊಂಡಿರೋದಕ್ಕೆ ನನಗೆ ಫ್ರೀ, ಯಾಕಂದರೆ ಇದು ಕಾಸ್ಟ್ಲಿ ಇದಲ್ವ ವಾಜಿಲ್ಲು. ಸೊ ಯಾಕೆ ಕಮ್ಮಿ ತೊಗೊಳ್ಳೋದು ಅಂತ ಹೇಳ್ಬಿಟ್ಟು ಅವ್ರ ಹೆಸರಲ್ಲಿ ನಾನೊಂದು ತೊಗೊಂಡ್ಬಿಟ್ಟಿದ್ದೀನಿ. ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಗೈಸ್, ನವಂಬರ್ 1ರಿಂದ ಒಂದು ಚಾಲೆಂಜ್ ಇರುತ್ತೆ ಅಂತ. ಚಾಲೆಂಜ್ ಏನಂತ ಹೇಳಿದ್ರೆ ನವಂಬರ್ 1ರಿಂದ 30ನೇ ತಾರೀಕು 31ನೇ ತಾರೀಕುವರೆಗೂ ಒಂದು ದಿನವೂ ಮಿಸ್ ಮಾಡದೆ ಎವ್ರಿ ಡೇ ವ್ಲಾಗ್ ಹಾಕಬೇಕು ಅನ್ನೋದೇ ಚಾಲೆಂಜು. ಸೊ ಅದು ಎಲ್ಲರಿಗೂ ಫನ್ ಕೊಟ್ಟು ಏನಾದರೂ ಒಂದು ಕಂಟೆಂಟ್, ಯಾವುದೇ ಕಾರಣಕ್ಕೂ ಕನ್ಸಿಸ್ಟೆನ್ಸಿ ಮಿಸ್ ಮಾಡಬಾರ್ದು ಅನ್ನೋ ಒಂದು ಚಾಲೆಂಜ್ನ ಮಾಡ್ತಾಯಿದ್ದೀನಿ. ಇನ್ಕ್ಲೂಡಿಂಗ್ ಸ್ಯಾಟರ್ಡೆ ಸಂಡೇ ವ್ಲಾಗ್ ಹಾಕಬೇಕಂತ ಡಿಸೈಡ್ ಆಗಿದ್ದೀನಿ. ಬಟ್ ನೆಟ್ವರ್ಕ್ ಇಲ್ಲ ಅಂದರೆ ಏನು ಮಾಡೋದು, ಕೊಟ್ಟ ಮಾತು ಮೇಲೆ ನಿಂತ್ಕೊಳ್ಳಿಲ್ಲ ಅಂದರೆ ಏನು ಮಾಡೋದು. ಈ ಒಂದು ತಿಂಗಳು ಮಾತ್ರ ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ ಗೈಸ್. ನೋಡಿ, ಇನ್ವಿಟೇಷನ್ ಶೂಟ್ ಮಾಡೋಕ್ಕೆ ರೋಸು ಆ್ಯಂಡ್ ನವಿಲ್ಗೆರೆ ಎಲ್ಲ ತೊಗೊಬಂದಿದ್ವಿ. ಸೊ ಇದು ರಾತ್ರಿ ಆದಮೇಲೆ ಶೂಟ್ ಮಾಡಬೇಕು ಇವತ್ತು. ಇನ್ವಿಟೇಷನ್ಗಳೆಲ್ಲಿದೆ, ಸೊ ಯಾವ ಥರ ಇರುತ್ತೆ ಅಂತ ಶೂಟ್ ಮಾಡಿದ್ಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಬನ್ನಿ. ಈಗ ಸದ್ಯಕ್ಕೆ ಇದನ್ನು ಫ್ರಿಜ್ಗೆ ಇಡೋಣ ಆ್ಯಂಡ್ ಇದನ್ನು ಸೆಟಪ್ ಮಾಡೋಣ ಆ್ಯಂಡ್ ಈ ವ್ಲಾಗ್ನು ಎಂಡ್ ಮಾಡೋಣ. ಈ ವ್ಲಾಗ್ ಮುಗಿಸೋ ಟೈಮ್ ಆಯಿತು. ಈ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಗೊತ್ತಿರಬೇಕು ಏನು ಮಾಡಬೇಕಂತೇಳಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ನಾಳೆಯಿಂದ ಆದಷ್ಟು ಬೇಗ ವ್ಲಾಗ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕೂತ್ಕೊಂಡು ಪಟ ಅಂತ ಎಡಿಟ್ ಮಾಡಬೇಕು ಗೈಸ್. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಕೀಪ್ ಸಪೋರ್ಟಿಂಗ್. ಸಿ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.